ಲವರ್ಸ್ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನು ಮಾಡಬೇಕಂದ್ರೆ ಇಂಟಿಗ್ರೇಷನ್ಗೆ ಡಿಫ್ರೆನ್ಷಿಯೇಷನ್ ಮಾಡಿ ಆನ್ಸರ್ ತರಬೇಕು ಲಾಸ್ಟಿಗೆ. ಇದೊಂಥರ ಹೊಸದು. ಈಗೇನು ಕೊಟ್ಟರೆ ಫಸ್ಟ್ ಕ್ವಶನ್ನು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಟು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಇದು ನೋಡಿದರೆ ನಿಮ್ಗೆ ಹೆಂಗೆ ಅನಿಸುತ್ತಪ್ಪ? ಇಲ್ಲಿ ಸೈನ್ ಸ್ಕ್ವೇರ್ ಮಾಡಿಕೊಂಡು ಇದು ಎಕ್ಸ್, ಇದು ಸೈನ್ ಎಕ್ಸ್ ಇಲ್ಲ, ಇಲ್ಲಿ ಸೈನ್ ಎಕ್ಸ್ ಎಕ್ಸ್ ಟರ್ಮಲ್ಲಿ ಇಲ್ಲಿ ಕಾಸ್ ಎಕ್ಸ್ ಇದೆ. ಈ ಥರ ಹೊಸ ಟರ್ಮ್ಸ್ ಇವು, ಇಲ್ಲ ಹೊಸ ಕ್ವಶನ್ಸ್ ಇವು. ಈ ಥರ ಪ್ರಾಕ್ಟೀಸ್ ಜಾಸ್ತಿ ಮಾಡಬೇಕು ನೀವು. ಸಿ ಇ ಟಿ ಸಿ ಇ ಟಿಯಲ್ಲಿ ಬರೀ ಸಿಂಪಲ್ ಇಷ್ಟೇ ಕೊಟ್ಟು ಎಷ್ಟೋ ಡಿಫ್ರೆಂಟಾಗಿ ಆನ್ಸರ್ಸು ತಂದು ಅವ್ರು ಹುಡ್ಕೋಕ್ಕಾಗಲಾರ್ದೆ ಎಷ್ಟೋ ಜನ ಬಿಟ್ಟು ಬಂದವರು ಏನೇನು ರಾಂಗ್ ಮಾಡಕ್ಕೆ ಬಂದಿದ್ದಾರೆ. ಪುಣ್ಯ ಇದು ಸಿ ಇ ಟಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಈ ಥರನೇ ಬರೋದು. ಓಕೆನಾ? ಎಷ್ಟು ನಾನೇ ಸತಿ ಏನೋ ಮಾಡೋಕ್ಕೆ ಹೋಗಿ ಏನೇನು ಮಾಡಿ ಹಾಕಿದ್ದೀನಿ. ಈಗ ಇಲ್ಲಿ ನೋಡೋಕ್ಕಂದರೆ ಪುಟ್ ಟಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಅಂತ ಹಾಕೋ. ಇಲ್ಲಿದೆಲ್ಲ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಟಿ. ನಾನು ಉಲ್ಟಾ ಬರ್ತೀನಿ ಅಷ್ಟೇ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. ಈಗ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನು? ಮೈನಸ್ ಸೈನ್ ಎಕ್ಸ್. ಓಕೆ, ಈ ಡಿ ಟಿ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಈಗ ಮೈನಸ್ ಡಿ ಟಿ ಈ ಕಡೆ ಹಾಕೊಂಡು ಮೈನಸ್ ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ನೆಕ್ಸ್ಟ್ ಈಗ ಇದು ಮುಗಿತೀವಿ. ಇಷ್ಟು ಬರಿತೀನಿ. ನೆಕ್ಸ್ಟ್ ಈಗ ಏನು ಮಾಡಬೇಕು? ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಟಿ ಸೈನ್ ಆಫ್ ಟಿ ಇಂಟು ಮೈನಸ್ ಡಿ ಟಿ. ಮೈನಸ್ ಡಿ ಟಿ ಹೆಂಗೆ ಬಂತಪ್ಪ ಅಂತ ಕೇಳ್ಬೋದು ನೀನು. ಎದಕ್ಕಂತಂದರೆ ಇಲ್ಲಿ ಇದು ಟಿ ಇದು ಹಾಕ್ಕೊಂಡೆ, ಇದು ಮತ್ತು ಇದು ಏನಿದು ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಇಷ್ಟ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಮಾಡ್ತಿರಲ್ಲ, ಅದರಲ್ಲಿ ನೀವು ಹೇಳೋವಂಥ ಅವಶ್ಯಕತೆ ಇಲ್ಲ. ಇಂಟಿಗ್ರೇಷನ್ ಆಫ್ ಇದು ಮೈನಸ್ ಇರ್ತದೆ, ಸಾರಿ ಇಲ್ಲಿ ಮೈನಸ್ ಇರ್ತೈತಿ, ಇದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಮೈನಸ್ ಸೈನ್ ಟಿ ಇಂಟು ಡಿ ಟಿ. ಓಕೆ, ಸ್ಟೆಪ್ಸು. ಆಮೇಲೆ ಇಂಟಿಗ್ರೇಷನ್ ಆಫ್ ಸೈನ್ ಏನು ಮಾಡ್ತಿರಲ್ಲ, ಸೈನ್ ಇಂಟಿಗ್ರೇಷನ್ ಮಾಡಿ ಸಾಲ್ವ್ ಮಾಡಿಬಿಟ್ರೆ ಆಯಿತು. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ ಕಾಸ್ ಟೀಟಾ ಇಂಟು ಡಿ ಟಿ. ಓಕೆ, ಕಾಸ್ ಎಕ್ಸ್ ಆದಮೇಲೆ ಇದನ್ನು ಕಾಸ್ ಟೀಟಾ ಅಂತ, ಕಾಸ್ ಟೀಟಾ ಅಂದರೆ ಹಂಗೆ ಬಿಟ್ಟೆ ಬರೋಕ್ಕೈತಲ್ಲ, ಕಾಸ್ ಟಿ ಇಂಟು ಡಿ ಟಿ ಅಂತ ಡಿಫ್ರೆನ್ಷಿಯೇಷನ್ ಆಯಿತು. ಈಗ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಇನ್ನೂ ಐತಪ್ಪ ಅಂತಂದ್ರೆ ಅವಾಗೆಲ್ಲ ಟಿ ಇವೆಲ್ಲ ಬರಿಬೇಕು. ಹಾಗಿದೆ ಅಂದರೆ ಲಾಸ್ಟಿಗೆ ಪ್ಲಸ್ ಏನು ಬರೀತಾರೆ ಆ ಥರ ಹಂಗೆ ಬರೆದ್ರೆ ಆಯಿತು. ಈಗ ಟಿ ಅಂದರೆ ಏನು ನಿಮಗೆ ಅದು ಬರೀಬೇಕು. ಕಾಸ್ ಟಿ ಅಂದ್ರೇನು? ಕಾಸ್ ಎಕ್ಸ್. ಇದೇ ಮೇನ್ ಎಲ್ಲರೂ ಇಷ್ಟೆಲ್ಲ ಬರೋದು, ಇಲ್ಲಿ ತನಕ ಬರೋದು ಇಷ್ಟೆಲ್ಲ ಆನ್ಸರ್ ಬರೋದಲ್ಲ. ಇಲ್ಲಿ ಟಿ ಏನು ಸಬ್ಸ್ಟಿಟ್ಯೂಟ್ ಮಾಡಿರ್ತೀರಲ್ಲ ನೀವು, ಓನ ತೊಗೊಂಡಿರ್ತೀರಲ್ಲ, ಅದು ಮಾಡ್ಕೊಡಿ ಅಷ್ಟೇ. ಈ ಟೀಯನ್ನು ತೊಗೋಬೇಕು. ಟೀನ ಬೇರೆದು ಬಿಟ್ಟು ಬೇರೆದೆಲ್ಲ ತೊಗೋಬೋದು. ಓಕೆನಾ? ಇನ್ನೊಂದು ಕೊಡ್ತೀನಿ ನೋಡಿ. ಇನ್ನೊಂದು ಹೆಂಗಿದೆ ಅಂದರೆ ಏನಾದರೂ ಕಾಸ್ ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಪ್ಲಸ್ ಇಂಟು ಡಿ ಎಕ್ಸ್. ಓಕೆ, ಈಗ ಪುಟ್ ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಓಕೆ, ಟಿ ಈಸ್ ಈಕ್ವಲ್ ಟು ರೂಟ್ ಎಕ್ಸ್. ಆಮೇಲೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿ ಟಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈಸ್ ಈಕ್ವಲ್ ಟು 1/2. ಡಿಫರೆನ್ಷಿಯೇಷನ್ ರೂಟ್ ಎಕ್ಸ್ 1/2 ರೂಟ್ ಎಕ್ಸ್. ಆಮೇಲೆ ಡಿ ಟಿ ಈಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಆಮೇಲೆ ಇದು 2 ಡಿ ಟಿ, 2 ಈ ಕಡೆ ಶಿಫ್ಟ್ ಮಾಡ್ಕೊತೀನಿ. 2 ಡಿ ಟಿ ಈಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್. ಓಕೆ, ಈಗೇನಪ್ಪ 1/2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ ಏನು? 2 ಡಿ ಟಿ. ಈ 1/2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ 2 ಡಿ ಟಿ. ಡಿವಿಷನ್ ಆಫ್ ಕಾಸ್ ಎಕ್ಸ್ ರೂಟ್ ಎಕ್ಸ್ ಅಂದರೆ ಟಿ ಅಂತ ಬರೋದೇನು? ಟಿ ಇಂಟು 2 ಡಿ ಟಿ. ಗೊತ್ತಾಯ್ತಾ? ಇದ್ದ 2 ಹೊರಗಡೆ ಇಡ್ತೀನಿ. ಈಗ ಇಂಟಿಗ್ರೇಷನ್ ಆಫ್ ಕಾಸ್ ಟಿ ಇಂಟು ಡಿ ಟಿ. ಇಂಟಿಗ್ರೇಷನ್ ಕಾಸ್ ಏನು? ಮೈನಸ್ ಸೈನ್, ಇಂಟಿಗ್ರೇಷನ್ ಆಫ್ ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಏನು? ಸೈನ್ ಟಿ ಇಂಟು ಪ್ಲಸ್ ಸಿ. ಟಿ ಜಾಗದಾಗ ಏನಾಗ್ತೀರ ಅದನ್ನ ಏನು ಆಗಲೇ ಹೇಳಿದ್ದೀನಿ, ಸಿ ರೂಟ್ ಎಕ್ಸ್ ಪ್ಲಸ್ ಸಿ. ಓಕೆ, ಇಷ್ಟೇ.
ಸಿಂಪಲ್. ಓಕೆನಾ? ಇದು ವಿತ್ ಇಂಟಿಗ್ರೇಷನಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡೋದು ಇಷ್ಟೇ, ಸಿಂಪಲ್. ಥ್ಯಾಂಕ್ ಯು.